ಇವಾಗ ಈ ತರ ಸಿನಾರಿಯೋಸ್ ನ ನೋಡ್ತಾ ಇರೋದ್ರಿಂದ ತುಂಬಾ ಅತಿ ಆಯ್ತು ಅಂದಾಗ ಏನಾದ್ರು ಟ್ರೀಟ್ಮೆಂಟ್ಗಳೆಲ್ಲ ಇದೆಯಾ? ತುಂಬ ಸರಳವಾಗಿ ಈ ಋತುಬಂಧದ ಸಮಸ್ಯೆಗಳಿಗೆ ಮಾಡ್ಕೋಬಹುದಾದಂತಹ ಚಿಕಿತ್ಸೆಗಳು ಅಂತಂದ್ರೆ, ಒಂದು ನಾನು ಆಲ್ರೆಡಿ ಈಗ ಹೇಳಿದ್ನಲ್ಲ, ಅಭ್ಯಂಗ. ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡೋ ಅಂಥದ್ದು. ಬೆಸ್ಟ್ ಜೀರಿಗೆ ಮತ್ತು ಧನಿಯಾ, ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡು ಪ್ರತಿದಿನ ಅದ್ರದ್ದು ಕಷಾಯ ಮಾಡಿ ಸೇವನೆ ಮಾಡೋದ್ರಿಂದ ಈ ಬಹಳಷ್ಟು ಈ ಹಾರ್ಟ್ ಫ್ಲಶ್ ಆಗೋದಾಗ್ಲಿ, ತಲೆನೋವು ಬರೋದಾಗ್ಲಿ, ಇದೆಲ್ಲನೂ ಕಡಿಮೆ ಆಗುತ್ತೆ. ಧನಿಯಾ ಜೀರಿಗೆ ಈಕ್ವಲ್ ಪ್ರಪೋರ್ಷನ್ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಅದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಅಥವಾ ಇಂಥ ಸಮಯದಲ್ಲಿ ಅಂತ ಏನಾದ್ರು ಇದೆಯಾ? ಖಾಲಿ ಹೊಟ್ಟೆಲಿ ತಗೊಳ್ಳಿ. ಬೆಳಿಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ, 2 ಸತಿ ಕುದಿಯೋ ನೀರು ಹಾಕಿ ಅದು ತಣ್ಣಗಾದ್ಮೇಲೆ ಮೊಸರು ತಿನ್ನೋ ಬದಲು ಮೊಸರನ್ನ ಸ್ವಲ್ಪ ಮಜ್ಜಿಗೆ ಫಾರ್ಮಲ್ಲಿ ಅನ್ನಕ್ಕೆ ಹಾಕೊಂಡು ತಿನ್ಲಿ. ಅದೇ ಹಾಲನ್ನ ಕುಡ್ಬೋದು. ಹಾಲು ಒಳ್ಳೇದು. ಮತ್ತೆ ತುಪ್ಪ, ಎಣ್ಣೆನ ಕಮ್ಮಿ ಮಾಡಲಿ. ಆಹಾರದಲ್ಲಿ ಎಣ್ಣೆ ಅಂಶ ಕಮ್ಮಿ ಮಾಡಿ ತುಪ್ಪನ ಚೆನ್ನಾಗಿ ಸೇವನೆ ಮಾಡಲಿ. ಉದ್ದಿನ ಬದಲು ಹೆಸರು ಕಾಳು ತಿನ್ಬೋದು. ಸ್ವಲ್ಪ ತಂಪಾಗಿರೋ ಅಂಥದ್ದನ್ನ ಆಹಾರದಲ್ಲಿ, ಯಾವುದು ಹೆಸರು ಕಾಳು, ಕೀರೆ ಸೊಪ್ಪು ಆಗ್ಬೋದು, ಅಥವಾ ಹೀರೆಕಾಯಿ, ಬೂದ್ಕುಂಬಳಕಾಯಿ, ಈ ಥರ ತಂಪು ಮಾಡೋ ಅಂಥ ತರಕಾರಿ, ಕಾಳು, ಸೊಪ್ಪುಗಳು, ಇದನ್ನ ಆಹಾರದಲ್ಲಿ ಜಾಸ್ತಿ ಅಳವಡಿಸ್ಕೋಬೇಕು.